ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಎಲ್ಲರ ಸಮಸ್ಯೆನೇ, ಡಾರ್ಕ್ ಸರ್ಕಲ್. ಈಗ ಡಾರ್ಕ್ ಸರ್ಕಲ್ ನೋಡಿ, ಈ ಥರ ಒಂದು ಕಪ್ಪಾಗ್ತದಲ್ಲ, ಈಗ ನನಗೆ ಸಹ ಹಾಗೆ ಆಗಿದೆ ನೋಡಿ. ಈಗ ಕೆಲವೊಂದು ರೆಮಿಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ, ಅದರಲ್ಲಿ ಒಂದು ಮಾಡ್ಕೊಳ್ತೇನೆ ನಾನದು ಸಹ. ಅದಂದ್ರೆ ನಿಮಗೆ ಸಹ ನಾನು ತೋರಿಸ್ತೇನೆ ಎಷ್ಟು ಕಮ್ಮಿ ಆಗಿದೆ ನೋಡಿ ಅಂತೇಳಿ. ಅದು ಬರಲಿಕ್ಕೆ ಒಂದು ಕಾರಣ ಅಂತೇಳಿದರೆ, ನಿದ್ರೆ ಸರಿ ಇಲ್ಲದೆ ಇರೋದು ಅಥವಾ ಮಾನಸಿಕವಾಗಿ ಒಂದು ಸ್ಟ್ರೆಸ್ ಇರ್ತದೆ ನೋಡಿ, ಹಾಗೆ ಸಹ ಆಗ್ತದೆ. ಮತ್ತು ನಾವು ತಗೊಳ್ಳುವಂಥ ಒಂದು ಫುಡ್ಡಲ್ಲಿ ಸಹ ಅದು ಡಾರ್ಕ್ ಸರ್ಕಲ್ ಬರ್ತದೆ. ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ಡಾರ್ಕ್ ಸರ್ಕಲ್ ಬಂದೇ ಬರ್ತದೆ. ಇತ್ತೀಚಿನ ದಿನಗಳಲ್ಲಂತೂ ತುಂಬ ಜನರಿಗೆ ಈ ಥರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಈಗ ಡಾರ್ಕ್ ಸರ್ಕಲ್ ಈ ಥರ ಕಣ್ಣಿನ ಕೆಳಗಡೆ ಕಪ್ಪಾಗೋದು ರೌಂಡ್ ಶೇಪಲ್ಲಿ. ಅಂದರೆ ಸ್ವಲ್ಪ ಇರುವಾಗ ನಾವು ಮಾಡ್ಕೊಳ್ಬೋದು. ಈಗ ಏನು ಮಾಡಿದರೂ ಸಹ ಕಮ್ಮಿ ಆಗೋದಿಲ್ಲ, ಆಗ ನಾವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಲೇಬೇಕಾಗ್ತದೆ. ಕೆಲವೊಂದು ಏನಾದರೂ ಒಂದು ದೊಡ್ಡ ಅನಾರೋಗ್ಯದ ಸಮಸ್ಯೆ ಆಗೋದಿದ್ರೂ ಸಹ ಡಾರ್ಕ್ ಸರ್ಕಲ್ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ರೆ, ಈಗ ಒಂದು ನಿಯಮಿತವಾದಂಥ ಒಂದು ಆರೈಕೆ ಅಂತ ಹೇಳಿದರೆ, ನಾವು ಮನೆಯಲ್ಲಿ ಒಂದು ಹೋಮ್ ರೆಮಿಡೀಸನ್ನು ಮಾಡ್ಕೊಳ್ತಾ ಬರೋದ್ರಿಂದ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ನಮ್ಮ ಹೆಲ್ತನ್ನು ಆದಷ್ಟು ನಾವು ಜಾಗ್ರತೆಯಲ್ಲಿ ಇಟ್ಕೊಳ್ಬೇಕು. ಅದೂ ಅಲ್ಲದೆ ಸ್ಟ್ರೆಸ್ ಉಂಟಲ್ಲ, ಮನುಷ್ಯನಿಗೆ ಕಾಯಿಲೆ ಬರುವುದೊಂದು ಸ್ಟ್ರೆಸ್ಸಿಂದ, ಮತ್ತು ನಾವು ತಗೊಳ್ಳುವಂಥ ಒಂದು ಫುಡ್ಡಿಂದ. ಸ್ಟ್ರೆಸ್ ಕಮ್ಮಿ ಆದಾಗ ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ನಿದ್ದೆ ಸಹ ಕರೆಕ್ಟಾಗಿ ಬರ್ತದಲ್ಲ, ಏನು ಟೆನ್ಷನ್ ಇರೋದಿಲ್ಲ. ಹಾಗೆ ಅದು ತನ್ನಷ್ಟಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ. ಸರಿಯಾದ ಒಂದು ಟೈಮಿಗೆ ಒಂದು ನಿದ್ರೆ ಮಾಡೋದು, ಅಥವಾ ಮಾನಸಿಕ ಒತ್ತಡ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ತುಂಬ ಟೆನ್ಷನ್ ಸಹ ಮಾಡ್ಕೊಳ್ಬಾರ್ದು. ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಸಹ ಅದು ಆನುವಂಶಿಕವಾಗಿ ಸಹ ಬರ್ತದೆ. ನಾವು ತಗೊಳ್ಳುವಂಥ ಫುಡ್ ಉಂಟಲ್ಲ, ಅದರಲ್ಲಿ ಏನಾದರೂ ಒಂದು ಪೌಷ್ಟಿಕ ಅದರಲ್ಲೇ ಇಲ್ಲ ಅಂತೇಳಿದರೆ ನಮಗೆ ಈ ಥರ ಒಂದು ಡಾರ್ಕ್ ಸರ್ಕಲ್ ಬರ್ತದೆ. ಮತ್ತು ಈಗ ನಾವೊಂದು ಇದು ಸ್ಪೆಟ್ಸ್ ಹಾಕ್ತೇವಲ್ವ, ಈ ಕನ್ನಡಕದ್ದು ಅಭ್ಯಾಸ ಮಾಡಿ ಇಟ್ಕೊಳ್ತೇವೆ ನಾವು. ಆಗ ಇದು ಕನ್ನಡಕ ಇಲ್ಲದೇ ನಾವು ಇದನ್ನು ತೆಗೆದಿಟ್ಟು, ಈಗ ದೂರದ ದೃಷ್ಟಿ, ಒಬ್ಬರಿಗೆ ದೂರದ ದೃಷ್ಟಿ ಇರೋದಿಲ್ಲ, ಒಬ್ಬರಿಗೆ ಹತ್ತಿರದ್ದು ಕಾಣೋದಿಲ್ಲ. ಹಾಗೆ ನಮಗೆ ಒಂದು ವೇಳೆ ಈಗ ಓದುವಾಗ ನಮಗೆ ಕಾಣೋದಿಲ್ಲಲ್ಲ, ಅದನ್ನು ನಾವು ಸ್ವಲ್ಪ ಹತ್ತಿರದಿಂದ, ಏನಾದರೂ ಒಂದು ಮೊಬೈಲಲ್ಲಿ ಸಹ ನೋಡ್ತಾ ಇದ್ದರೆ ನಾವು ಈಗ ಹತ್ತಿರದಿಂದ ನೋಡ್ತೇವೆ, ಅಥವಾ ಸ್ವಲ್ಪ ಅದನ್ನು ದೊಡ್ಡದಾಗಿ ನೋಡ್ತೇವೆ. ಅಥವಾ ಒಬ್ಬರಿಗೆ ಹತ್ತಿರ ದೃಷ್ಟಿ ಕರೆಕ್ಟ್ ಇದ್ದರೂ ಸಹ ದೂರದೃಷ್ಟಿ ಇರೋದಿಲ್ಲ ನೋಡಿ, ಅವ್ರು ಸಹ ದೂರ ಇಟ್ಕೊಂಡು ಸಹ ತುಂಬ ಒಂದು ಇದರಲ್ಲಿ ನೋಡ್ತಾರೆ ನೋಡಿ, ಸ್ಪೆಟ್ಸ್ ಇಲ್ಲದೇ. ಆಗ ಸಹ ಇದು ಡಾರ್ಕ್ ಸರ್ಕಲ್ ಬರ್ತದೆ. ಆ ಥರ ಯಾವಾಗಲೂ ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂತೇಳಿದರೆ ಕಣ್ಣಿದು ಪಾಯಿಂಟ್ ಉಂಟಲ್ಲ, ಅದು ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಕಮ್ಮಿ ಆಗೋದಿಲ್ಲ. ಹಾಗಾಗಿ ನಿಮಗೇನಾದರೂ ಸ್ಪೆಟ್ಸ್ ಇದ್ದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಒಬ್ಬರು ತಲೆನೋವಿಗೆ ಅಂತೇಳಿ ತಗೊಳ್ತಾರೆ, ಅದನ್ನು ಸಹ ನೀವು ಕೇರ್ಲೆಸ್ ಮಾಡ್ಕೊಳ್ಬೇಡಿ. ಈ ನೈಟ್ ಡ್ಯೂಟಿ ಮಾಡೋರಿಗೆ ಸಹ, ಅವರಿಗೆ ಸಹ ಏನು ಮಾಡಲಿಕ್ಕೆ ಆಗೋದಿಲ್ಲ ಪಾಪ. ನೈಟ್ ಡ್ಯೂಟಿ ಮಾಡೋರಿಗೆ ಸಹ ಇದು ಡಾರ್ಕ್ ಸರ್ಕಲ್ ಅಂದರೆ ನಿದ್ರೆ ಇರೋದಿಲ್ಲಲ್ಲ. ಹಾಗೆ ಒಂದು ವೇಳೆ ನಿಮಗೆ ನೈಟ್ ಡ್ಯೂಟಿ ಇದ್ದರೆ ನೀವು ಸ್ವಲ್ಪ ಬೇಗನೆ ಊಟ ಮಾಡ್ಕೊಳ್ಳಿ. ಊಟ ಮಾಡಿದ ನಂತರ ಸ್ವಲ್ಪ ರೆಸ್ಟ್ ತೊಗೊಳ್ಬೋದು. ಇಲ್ಲ ನೀವು ಬೆಳಿಗ್ಗೆ ಮನೆಗೆ ಬಂದ ನಂತರ ಚಂದ ಮಾಡಿ ಫುಡ್ ತಿಂದು ಮಲ್ಕೊಳ್ಳಿ. ಹಾಗೆಯೇ ಮಲಗಲಿಕ್ಕೆ ಹೋಗಬೇಡಿ. ಆಗ ನಮಗೆ ಅಂತೇಳಿದರೆ ನಮ್ಮದು ಹೊಟ್ಟೆಗೆ ಸಹ ಏನಿರೋದಿಲ್ಲಲ್ಲ, ಅದು ವೀಕ್ನೆಸ್ಸಿಗೆ ಸಹ ಹಾಗೆ ಆಗ್ತದೆ. ನೀವು ಬೆಳಿಗ್ಗೆ ಬಂದ ನಂತರ ಕರೆಕ್ಟಾಗಿ ಫುಡ್ಡೆಲ್ಲ ತಿಂದು ಮಲ್ಕೊಳ್ಳಿ ನೀವು. ಆಮೇಲೆ ಎದ್ದ ನಂತರ ಸಹ ಒಂದು ಚಂದ ಮಾಡಿ ಒಂದು ಊಟ ಮಾಡಿದರೂ ಸಹ ನಿಮಗೆ ಎಷ್ಟೇ ಟಯರ್ಡ್ ಆದರೂ ಸಹ ಅದನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಮತ್ತು ನಮ್ಮ ಈ ಮುಖದ್ದೊಂದು ಸೌಂದರ್ಯ ಸಹ ಹಾಳಾಗೋದಿಲ್ಲ. ಈಗ ಈ ಡಾರ್ಕ್ ಸರ್ಕಲಲ್ಲಿದ್ದರೆ ತುಂಬ ಒಂಥರ ಅಂದರೆ ದಣಿದ ಹಾಗೆ ಕಾಣ್ತದಲ್ಲ, ಒಂದು ಟಯರ್ಡ್ನೆಸ್ ಆ ಥರ ಎಲ್ಲ ಕಾಣ್ತದೆ. ನೈಟ್ ಡ್ಯೂಟಿ ಮಾಡುವಾಗ ನಿಮಗೆ ಮಧ್ಯದಲ್ಲಿ ಹಸಿವೆಲ್ಲ ಆದರೆ ತುಂಬ ಹೆವಿ ಫುಡ್ ಅಂತ ತಿನ್ನಲಿಕ್ಕೆ ಹೋಗಬಾರ್ದು. ಲೈಟಾಗಿ ಒಂದು ಫ್ರೂಟ್ಸು ಆ ಥರ ಎಲ್ಲ ತಿನ್ನೋದು ತುಂಬ ಒಳ್ಳೆಯದು. ಮತ್ತು ಈಗ ಹೋಮ್ ರೆಮಿಡೀಸ್ ಅಂತೇಳಿದರೆ, ಈಗ ನಾನು ಹೇಳೋದು ಮನೆಯಲ್ಲೇ ಇರುವಂಥ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನೀವನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಮೊದಲನೇದಾಗಿ ಈ ಕಿತ್ತಳೆ ಹಣ್ಣಿನ ಸಿಪ್ಪೆ ನಿಮ್ಗೆ ಗೊತ್ತಿದೆಯಲ್ಲ ಎಲ್ರಿಗೂ, ಅದನ್ನು ಒಣಗಿಸಿ ಪುಡಿ ಮಾಡಿ ನಾವೀಗ ಮುಖಕ್ಕೆಲ್ಲ ಹಚ್ಕೊಳ್ತೇವೆ. ಹಾಗೆಯೇ ನೀವು ಇದನ್ನು ಪುಡಿ ಮಾಡಿ ಇಟ್ಕೊಳ್ತೀರಲ್ಲ, ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಪೇಸ್ಟ್ ಥರ ಮಾಡಿ ಕಣ್ಣಿಗೆ ಹಚ್ಚುವಾಗ ಸಹ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ. ಎಲ್ಲಿ ನಮಗೆ ಈಗ ಕಪ್ಪಾಗಿದೆ ನೋಡಿ, ಅಲ್ಲಿ ಮಾತ್ರ ನೀವು ಈ ಥರ ಹಚ್ಕೊಳ್ಬೋದು. ಅಲ್ಲಿ ಹಚ್ಚಿ ಆಮೇಲೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಳ್ಬೋದು. ಅಂತೇಳಿದರೆ ರಾತ್ರಿ ಮಲಗೋಕ್ಕಿಂತ ಮೊದಲು ನೀವು ಹಚ್ಕೊಂಡು ಓವರ್ ನೈಟ್ ಇಟ್ಟು ಬೆಳಿಗ್ಗೆ ನೀವು ಅದನ್ನು ವಾಶ್ ಮಾಡ್ಕೊಳ್ಬೋದು. ಹೀಗೆ ಮಾಡ್ತಾ ಬರೋದ್ರಿಂದ ಸಹ ಕಮ್ಮಿ ಆಗ್ತದೆ. ಅದರಲ್ಲಿ ನಿಮಗೆ ಕಣ್ಣಿಗಂತಲ್ಲ, ಈಗ ಸ್ಕಿನ್ನಿಗೆ ಸಹ ಆರೆಂಜ್ ಸಿಪ್ಪೆ ತುಂಬ ಒಳ್ಳೆಯದು. ಕಿತ್ತಳೆ ಹಣ್ಣಿನ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಅದನ್ನು ನಾವು ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇನ್ನೊಂದು ಅಂತ ಹೇಳಿದರೆ, ಈ ಸೌತೆಕಾಯಿ ಉಂಟಲ್ಲ, ಮುಳ್ಳು ಸೌತೆಕಾಯಿ, ಅದರದ್ದು ಪೇಸ್ಟ್ ಸಹ ತುಂಬ ಒಳ್ಳೆಯದು.
ಆ ಪೇಸ್ಟ್ಗೆ 1 ರಿಂದ 2 ಚಮಚದಷ್ಟು ಕಡಲೆ ಹಿಟ್ಟು ಬೇಕಾಗ್ಬೋದು. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ. ಅದು ಸಹ ನೀವು ಹಚ್ಚಿ ಓವರ್ನೈಟ್ ಇಟ್ಟು ಬೆಳಿಗ್ಗೆ ತೊಳ್ಕೊಳ್ಬೋದು. ಇಲ್ಲ ಅಂತೇಳಿದರೆ ಇನ್ನೊಂದು ಅಂತೇಳಿದರೆ ಮನೆಯಲ್ಲಿ ಆಲೂಗಡ್ಡೆ ಇದ್ದೇ ಇರ್ತದಲ್ವ, ಪೊಟ್ಯಾಟೊ, ಅದನ್ನು ನೀವು ಸಹ ಅದನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ಸಮೇತ ಅದನ್ನು ಕಟ್ ಮಾಡ್ಕೊಳ್ಳಿ. ಇದುಂಟಲ್ಲ ಕಪ್ಪು, ಅಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು. ಆಲೂಗಡ್ಡೆಯಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಇದು ಪಪ್ಪಾಯ ಹಣ್ಣುಂಟಲ್ಲ, ಹಣ್ಣಾಗಿದೆ ಪಪ್ಪಾಯ, ಸಿಪ್ಪೆ ಎಲ್ಲ ತೆಗೆದು ಅದು ಹಣ್ಣುಂಟು ನೋಡಿ, ಅದು ಸಹ ನಿಮ್ಗೆ ಇಲ್ಲಿ ಕಪ್ಪಾದಲ್ಲಿ ಸ್ವಲ್ಪ ಅದರಿಂದ ನೀವು ಅಂದರೆ ಆ ಪೀಸಸನ್ನು ತೊಗೊಂಡು ಸ್ವಲ್ಪ ಇಲ್ಲಿ ಕೆಳಭಾಗದಲ್ಲಿ ಹಚ್ಚೋದ್ರಿಂದ ಈ ಡಾರ್ಕ್ ಸರ್ಕಲ್ ಸಮಸ್ಯೆಯಿಂದ ಸಹ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ನೋಡಿದರೆ ಆಲೂಗಡ್ಡೆ ಸಹ ಮನೇಲಿರ್ತದೆ. ಒಂದು ಪಪ್ಪಾಯ ನಾವು ಯಾವಾಗಲಾದ್ರೂ ಒಮ್ಮೆ ತಿನ್ನಲಿಕ್ಕೆ ತಂದೇ ತರ್ತೇವೆ. ಆ ಟೈಮಲ್ಲಿ ತುಂಬ ಹಣ್ಣಾಗಿರುವಂಥದ್ದು ಸಿಪ್ಪೆ ತೆಗೆದು ಅದು ಪೀಸಸ್ ಇರ್ತದೆ ನೋಡಿ, ಅದನ್ನು ಸ್ವಲ್ಪ ನೀವು ಇಲ್ಲಿ ಹಚ್ಕೊಳ್ಬೋದು. ಮತ್ತು ಇನ್ನೊಂದು ಅಂತೇಳಿದರೆ ಈ ಪ್ರತಿದಿನ ಪ್ರಾಣಾಯಾಮ ಮಾಡೋದ್ರಿಂದ ಸಹ ಈ ಡಾರ್ಕ್ ಸರ್ಕಲ್ ಕಮ್ಮಿ ಮಾಡ್ಕೊಳ್ಬೋದು. ಅಂದರೆ ನಮಗೆ ಸ್ಟ್ರೆಸ್ ಕಮ್ಮಿ ಆಗ್ತದೆ ಒಂದು ಪ್ರಾಣಾಯಾಮ ಮಾಡೋದ್ರಿಂದ. ಆಗ ನಿದ್ರೆ ಸಹ ಕರೆಕ್ಟಾಗಿ ಬರ್ತದಲ್ವ, ಹಾಗೆ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ನಿಯಮಿತವಾಗಿ ಒಂದು ಕ್ಯಾರೆಟ್ ಸೇವನೆ, ಅಂದರೆ ಕ್ಯಾರೆಟನ್ನು ತಿಂತಾ ಬರೋದರಿಂದ ಸಹ ಈ ಕಣ್ಣಿನ ಕೆಳಗಡೆ ಇರುವಂಥ ಈ ಕಪ್ಪುಂಟಲ್ಲ ಅದು ಸಹ ಕಮ್ಮಿ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ತಿನ್ನಲಿಕ್ಕೆ ಬೇಜಾರು ಅಂತೇಳಿದರೆ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಬಾದಾಮಿ ಎಣ್ಣೆಯನ್ನು ಸಹ ನೀವು ಮಿಕ್ಸ್ ಮಾಡಿ ಇಲ್ಲಿ ನೀವು ಹಚ್ಕೊಳ್ಬೋದು. ಸ್ವಲ್ಪ ಫುಲ್ ಕಣ್ಣಿಗಲ್ಲ, ಇಲ್ಲಿ ಖಾಲಿ ಇಲ್ಲಿ ನಮಗೆ ಕಪ್ಪಾಗಿದೆ ನೋಡಿ, ಅಲ್ಲಿ ಮಾತ್ರ ಅದನ್ನು ಹಚ್ಕೊಳ್ಬೋದು. ಇದನ್ನು ನೀವು ಡೈಲಿ ಮಾಡ್ತಾ ಬರೋದ್ರಿಂದ ಈ ಡಾರ್ಕ್ ಸರ್ಕಲ್ ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಎಷ್ಟು ಈಸಿ ಆದಂಥ ಒಂದು ರೆಮಿಡಿ ಅಲ್ವಾ, ಎಲ್ಲ ಮನೇಲಿರುವಂಥದ್ದೇ. ಒಂದು ಬಾದಾಮಿ ಎಣ್ಣೆ ಒಂದು ತರ್ಬೋದು, ಅದು ಇಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ. ನೀವು ಖಾಲಿ ಕ್ಯಾರೆಟ್ ಪೇಸ್ಟನ್ನು ಹಚ್ಕೊಳ್ಬೋದು, ಅಥವಾ ಅದಕ್ಕೆ ಒಂಚೂರು ಕ್ಯಾಸ್ಟರ್ ಆಯಿಲು ಅದನ್ನು ಹಾಕ್ಕೊಳ್ಬೋದು, ಇಲ್ಲ ತೆಂಗಿನ ಎಣ್ಣೆ ಸಹ ಹಾಕ್ಕೊಳ್ಬೋದು. ಅದನ್ನು ಹಚ್ಚಿ ನೀವು ಒಂದು ಓವರ್ನೈಟ್ ಬಿಟ್ಟರು ಸಹ, ಅಥವಾ ಬೆಳಿಗ್ಗೆ ಹಚ್ಚಿ ಸಂಜೆ ತನಕ ಅಂದರೆ ಮಧ್ಯಾಹ್ನ ತನಕ ಸಹ ನೀವು ಇಟ್ಟು ಅದನ್ನು ವಾಶ್ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿದ್ದೆಲ್ಲ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಹಚ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ. ಕಣ್ಣಿನ ಒಳಗಡೆ ಹೋಗುವಾಗ ಹಚ್ಕೊಳ್ಬೇಡಿ. ಖಾಲಿ ನಮಗೆ ಒಂದಿಷ್ಟು ಭಾಗ ಇಷ್ಟು ಹಚ್ಚಿದರೆ ಸಾಕಾಗ್ತದೆ. ಆಮೇಲೆ ಈ ಸ್ಪೆಟ್ಸನ್ನು ನಾನು ಆವಾಗಲೇ ಹೇಳಿದೆ, ಸ್ಪೆಟ್ಸನ್ನು ತೆಗೆದು ನೀವು ಆದಷ್ಟು ಆ ಕಣ್ಣಿಗೆ ಸ್ಟ್ರೆಸ್ ಬೀಳೋ ಹಾಗೆ ಅಕ್ಷರನ ಓದೋದಾಗಲಿ ಅಥವಾ ದೂರ ಏನಾದರೂ ನೋಡೋದಾಗಲಿ ಆ ಥರ ಖಂಡಿತವಾಗ್ಲೂ ಮಾಡ್ಕೊಳ್ಬೇಡಿ. ಅಥವಾ ಬಿಸಿಲಿಗೆ ಹೋಗ್ಲಿಕ್ಕೆ ಅಂತೇಳಿ ಒಬ್ಬರು ಅಂದರೆ ತಲೆನೋವು ಬರ್ತಂತೇಳಿ ಸ್ಪೆಟ್ಸ್ ತೊಗೊಳ್ತಾರೆ, ಆಗ ಸಹ ನೀವು ಹಾಕ್ಕೊಂಡೇ ಹೋಗಿ, ನೀವು ಅದನ್ನು ತೆಗೆದಿಟ್ಟು ಹೋಗ್ಬೇಡಿ. ಯಾಕಂದರೆ ಬಿಸಿಲಿಗೆ ಹೋದ ತಲೆನೋವು ಸ್ಟಾರ್ಟ್ ಆದರೂ ಸಹ ಆ ಥರ ಒಂದು ಪ್ರಾಬ್ಲಮ್ ಬರ್ತದೆ. ಮತ್ತು ನಿಯಮಿತವಾಗಿ ಅಂದರೆ ನಮ್ಮ ಬಾಡಿಗೆ ಒಂದು 6 ರಿಂದ 7 ತಾಸಂತೂ ನಿದ್ರೆ ಬೇಕೇ ಬೇಕು. ಅಷ್ಟು ನಿದ್ರೆಯನ್ನು ಮಾಡೋದ್ರಿಂದ ಸಹ ನಮ್ಮ ಈ ಕಣ್ಣಿನ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೋದು. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ ವಿಡಿಯೋನ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇಷ್ಟೊತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಎಲ್ಲರಿಗೂ ಸಹ ಒಂದು ಹೆಲ್ಪ್ ಆಗುವಂಥದ್ದೇ ವಿಡಿಯೋ ಇದು. ಒಬ್ಬರಿಗೂ ಸಹ ಈ ಡಾರ್ಕ್ ಸರ್ಕಲ್ ಸಮಸ್ಯೆ ಅಂತೂ ಇದ್ದೇ ಇರ್ತದೆ. ಈಗ ನಾನು ಹೇಳಿರುವಂಥ ಒಂದು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ತುಂಬ ಒಂದು ಬೆಟರ್ ಫೀಲ್ ಆಗ್ತದೆ. ನನಗಿದು ಕಮ್ಮಿ ಆದಮೇಲೆ ಪುನಃ ನಾನು ನಿಮಗೆ ತೋರಿಸ್ತೇನೆ. ನಿಮಗೆ ಸಹ ಒಂದು ಹೆಲ್ಪ್ ಆಗ್ಬೋದಲ್ವ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.